ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 27/10/2025 ಸೋಮವಾರದ ಈ ದಿನ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ನವೆಂಬರ್ ತಿಂಗಳು ನೀವೇನಾದ್ರೂ ಪರಿಹಾರವನ್ನ ಮಾಡ್ಕೊಳ್ಬೇಕಾ, ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲದೂ ಸಹ ಕೈಗೂಡುತ್ತಾ, ಈ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧೀಶಂಕ ತುಷಾರಾವಂ ಶೀರ್ಣೋದ್ಧಾರಣ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ ಮುಕುಟಭೂಷಣ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಮಾತನಾಡಬಹುದು. ಜೊತೆಗೆ ನಮಗೆ ವಾಟ್ಸ್ಆಪ್ ನಲ್ಲಿ ನೀವು ಪ್ರಶ್ನೆಗಳನ್ನು ಸಹ ಕಳುಹಿಸಬಹುದು. ನೀವು ಪ್ರಶ್ನೆಗಳನ್ನ ಕಳುಹಿಸೋದಕ್ಕೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರುಜಿ ನೋಡಿ, ಇವತ್ತು 27 ಅಕ್ಟೋಬರ್ 2025 ಷಷ್ಠಿ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಮೂಲಾ ನಕ್ಷತ್ರ, ಅತಿಗಂಡ ಯೋಗ, ಸೋಮವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ಸಂಬಂಧಪಟ್ಟ ಹಾಗೆ 6:13 ಸೂರ್ಯೋದಯ ಆಗುವಂಥದ್ದು, 5:53 ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ ಬಂದು 7:41 9:08, ಯಮಗಂಡ ಕಾಲ 10:36 12:03 ಆಗಿರುವಂಥದ್ದು. ಗುಳಿಕ ಕಾಲ 1:31 2:58, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:40 12:27 ಆಗಿರುವಂಥದ್ದು. ಇವತ್ತಿನ ದಿನದ ವಿಶೇಷತೆ ಏನಾದ್ರು ತಿಳಿಸ್ತೀರಾ ಗುರುಜಿ? ಸೋಮವಾರ ಜೊತೆಗೆ ಕಾರ್ತಿಕ ಮಾಸ. ನೋಡಿ, ಕಾರ್ತಿಕ ಸೋಮವಾರ ಅಂದ್ರೆ ವಿಶೇಷ ಶಿವನ ಆರಾಧನೆ, ಶಿವನ ಆಲಯಕ್ಕೆ ಹೋಗಿ ಭೇಟಿ ನೀಡುವಂಥದ್ದು, ಬಿಲ್ವ ಪ್ರತ್ಯಯ ಅರ್ಚನೆ ಮಾಡಿಸುವಂಥದ್ದು. ಕಾರ್ತಿಕ ಮಾಸ ಆಗಿರ್ಬೋದು, ಶ್ರಾವಣ ಮಾಸವಾಗಿರ್ಬೋದು, ಇದು ಚಾತುರ್ಮಾಸದ ಒಂದು ಅಂಗ ಇರೋದ್ರಿಂದ ಅನುಷ್ಠಾನ, ಜಪ, ತಪಧ್ಯಾನಗಳಿಗೆ, ಶಿವನ ಒಂದು ನೆನೆಯುವಿಕೆಗೆ ಇವತ್ತು ಒಂದು ಶುಭ ದಿನವಾಗಿರುತ್ತೆ. ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಗುರೂಜಿ, ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಒಂದು ಶುಭ ದಿನ. ಸಾಲಗಾರರು ನಿಮಗೆ ಹೇಳದೆ ನಿಮ್ಮ ಖಾತೆಗೆ ಹಣವನ್ನು ಸೇರಿಸುವಂಥದ್ದು, ಇದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸಂಪತ್ತು ಕೂಡ ವೃದ್ಧಿ ಆಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿದೆ. ಏಕೆಂದ್ರೆ ನೀವು ಪ್ರಯಾಣಿಸುವುದರಿಂದ ನಿಮಗೆ ಸ್ವಲ್ಪ ದುರ್ಬಲತೆ ಅನಿಸಬಹುದು ಮತ್ತು ಆಯಾಸ ಅನಿಸಬಹುದು. ಅದರ ಬಗ್ಗೆ ಗಮನವಿರಲಿ. ಗುರೂಜಿ, ಇವ್ರಿಗೆ ಏನಾದ್ರೂ ಪರಿಹಾರ ಭಾಗವಾಗಿ ಇವತ್ತು ತಿಳಿಸ್ತೀರಾ? ಯಾಕಂದ್ರೆ ಆಯಾಸ ಅಂತಾನು ಹೇಳಿದ್ರಿ, ದುರ್ಬಲತೆ ಅಂತಾನು ಹೇಳಿದ್ರೆ, ಹೇಗೆ ಇವರು ಪರಿಹಾರವನ್ನ ಮಾಡ್ಕೊಳ್ಬೇಕಾ ಬೇಡವಾ? ನೋಡಿ, ರಾಶಿಯವರಿಗೆ ತುಂಬಾ ಬಹುಮುಖ್ಯವಾಗಿ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ತಪ ಧ್ಯಾನ ಮಾಡಿ ಅವ್ರ ಮುಂದಿನ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಸೊ ವೃಷಭ ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಾಗ ಬಯಸ್ತಾರೆ. ಇದರಿಂದ ನಿಮಗೆ ಸಂತೋಷವೆನಿಸುತ್ತದೆ. ಅಮೂಲ್ಯ ಉಡುಗೊರೆಗಳು ಸಹ ನಿಮಗೆ ಒಂದು ಹರ್ಷ ಚಿತ್ತದ ಕ್ಷಣಗಳನ್ನು ನೀಡುವಂಥದ್ದು. ಸೊ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿರುವ ಒಂದು ಸಕಾರಾತ್ಮಕ ದಿನ ಇವತ್ತು ಆಗಿರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನೀವು ಬಹಳ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದರೂ ಅದನ್ನು ಎದುರಿಸಲು ನಿಮಗೆ ಇಚ್ಛಾಶಕ್ತಿ ಇಂದು ನಿಮಗೆ ಸಹಾಯ ಮಾಡಬಹುದು. ಒಂದು ಅತ್ಯಂತ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವಾಗ ನಿಮಗೆ ಸ್ಥಿಮಿತತೆ ಸ್ವಲ್ಪ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗುರುಜಿ, ಏನಾದ್ರೂ ಪರಿಹಾರ ಭಾಗ ಸಿಂಹ ರಾಶಿಯವರಿಗೆ ಇವತ್ತು? ಆದಷ್ಟು ಓಂ ಆದಿತ್ಯಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡಿ. ಇದು ಮಾಡೋದ್ರಿಂದ ಇವರಿಗೆ ದಿನ ಪ್ರಾರಂಭ ಚೆನ್ನಾಗುತ್ತೆ. ಸಿಂಹ ರಾಶಿಯವರು ಕೂಡ ಇವತ್ತಿನ ದಿನದ ತಕ್ಕ ಮಟ್ಟಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸಲೇಬೇಡಿ. ವಿಶೇಷವಾಗಿ ಯಾವುದೇ ರೀತಿ ವ್ಯಸನತೆ, ಅದರಲ್ಲಿ ಮದ್ಯಪಾನ, ಧೂಮಪಾನ ಇದ್ರೆ ಮುಂದೂಡಿ. ಇದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ನಿಮ್ಮ ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ವ್ಯಾಯಾಮ ಮಾಡಿ. ಹೆಚ್ಚು ಖರೀದಿಸಲು ಏನಾದರೂ ಪ್ರಯತ್ನ ಪಟ್ಟರೆ ಅದನ್ನ ಮುಂದೂಡಿ. ಅಂದ್ರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ. ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಅತ್ಯದ್ಭುತವಾಗಿ ದಿನ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ನಿಮಗೆ ಇವತ್ತು ಲಾಭ ತಂದು ಕೊಡುವಂಥದ್ದು. ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರೂಜಿ, ನಮ್ಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇತ್ತು, ಇದನ್ನ ತಗೊಂಡ್ಬಿಡೋಣ ಗುರೂಜಿ. ಖಂಡಿತ.
ನೀವು ಕೂಡ ವೀಕ್ಷಕರೇ ಪ್ರಶ್ನೆಯನ್ನ ಕಳುಹಿಸಬಹುದು. ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಲಾಸ್ಟ್ 777 ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಅದರ ಪಕ್ಕ ಡಿಸ್ಪ್ಲೇ ಆಗ್ತಾ ಇರೋ ಇನ್ನೊಂದು ನಂಬರ್ಗೆ ನೀವು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಅನ್ನ ಕಳುಹಿಸಬಹುದು ಅಂತ ಹೇಳ್ತಾ ಗುರುಜಿ ತಗೊಳ್ಳೋಣ. ಹೇಳಿ. ಮನೀಶ್ ಅಂತ ಗುರುಜಿ ಇವ್ರ ಹೆಸರು. ಓಕೆ. ಇವರು ಹುಟ್ಟಿರುವಂತಹ ಜನ್ಮ ದಿನಾಂಕ 28/12/93. ಓಕೆ. ಗುರುಜಿ 1:30 AM ಗಳಲ್ಲಿ ಹುಟ್ಟಿರುವಂತಹ ಸಮಯ. ಓಕೆ. ಹಾಗೆ ಹುಟ್ಟಿರೋ ಸ್ಥಳ ಹುಣಸೂರು ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರೋಂತಹ ಪ್ರಶ್ನೆ ಗುರುಜಿ, ಇವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಿದಾರಂತೆ 5 years ಇಂದ. ಏನು ಗ್ರೋತ್ ಕಾಣಿಸ್ತಾ ಇಲ್ಲ ನನ್ಗೆ, ಕೆಲಸದಲ್ಲಿ ಯಾವ ಗ್ರೋತ್ ಕೂಡ ಆಗ್ತಾ ಇಲ್ಲ, ನನ್ಗೆ ಏನಾದ್ರೂ ರೆಮಿಡೀಸ್ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಮನೀಶ್ ಯಾರು ಪ್ರಶ್ನೆ ಕಳಿಸಿದ್ರು, ಶುಕ್ರವಾರ ಹುಟ್ಟಿರುವಂಥದ್ದು, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಕುಂಭ ಲಗ್ನದ ಜಾತಕ, ದಶಮದಲ್ಲಿ ಚಂದ್ರ ಮತ್ತೆ ಬುಧ ಇರುವಂಥದ್ದು. ದಶಮದಲ್ಲಿ ಯಾವುದು ನೀಚ ಗ್ರಹ ಇದ್ದಾಗ ಗ್ರೋತ್ ಇರಲ್ಲ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರು, ಅದು ಕಂಟಿನ್ಯೂಸ್ ಹಂಗೆ ನಡೀತಿರುತ್ತೆ. ದಶಾಭುಕ್ತಿ ಬಂದು ಇವರಿಗೆ ತುಂಬಾ ವಿಶೇಷವಾಗಿರುವಂತ ದಶ, ಇವರಿಗೆ ಶನಿ ಮಹಾದಶೆ ನಡೀತಿದೆ, ಅದರಲ್ಲಿ ಕೇತು ಅಂತರ್ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ನವೆಂಬರ್ 2025 ನೆಕ್ಸ್ಟ್ ಮಂತ್ ವರೆಗೂ ಸ್ವಲ್ಪ ಗ್ರೋತ್ ಕಮ್ಮಿ ಇರುತ್ತೆ. ಮುಂಬರುವ ಅಂತರ್ದಶಗಳಲ್ಲಿ ಜನವರಿಯಿಂದ ಹೊಸ ಜಾಬು. ಆದ್ರೆ ಇವರಿಗೆ ಒಂದ್ ಸಲಹೆ ಇಷ್ಟೇ, ಸ್ವಲ್ಪ ಅದರಲ್ಲೇ ಏನಾದ್ರು ಫೀಲ್ಡ್ ನ ಚೇಂಜ್ ಮಾಡ್ಕೊಳ್ಳಿ, ಮಾರ್ಕೆಟಿಂಗು ಆ ತರ ಮಾಡ್ಕೊಂಡ್ರೆ ಗ್ರೋತ್ ಚೆನ್ನಾಗಿರುತ್ತೆ. ಆದಷ್ಟು ಇವರು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಹೇಳುವಂಥದ್ದು ಇವರಿಗೆ ಶ್ರೇಯಸ್ಕರ ತರುವಂಥದ್ದು. ಸೊ ಮನೀಶ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳಿಸಿದ್ರು, ನೀವು ವರ್ಕ್ ಮಾಡ್ತಾ ಇರುವಂತಹ ಫೀಲ್ಡ್ ಏನಿದೆ ಅದ್ರಲ್ಲಿ ನಿಮ್ಗೆ ಯಾವ ಗ್ರೋತ್ ಕಾಣಿಸ್ತಾ ಇಲ್ಲ, ರೆಮಿಡೀಸ್ ಅನ್ನ ಕೇಳಿದ್ರಿ. ಗುರೂಜಿಗಳು ಏನ್ ಕಾರಣ, ಗ್ರೋತ್ ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ ತಿಳಿಸಿದ್ದಾರೆ. ನೋಡಿ, ಈಸಿ ಪರಿಹಾರ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಾವು ವೃಶ್ಚಿಕ ರಾಶಿಯವರೆಗೂ ನೋಡಿದ್ವಿ. ಗುರುಜಿ, ಮುಂದಿನ ರಾಶಿಯನ್ನ ಮುಂದುವರಿಸೋಣ. ಧನುರ್ ರಾಶಿ. ಪ್ರೇಮ ಜೀವನ ಚೆನ್ನಾಗಿರುತ್ತೆ, ದಿನ ಆನಂದಮಯವಾಗಿರುತ್ತೆ, ಹಳೆಯ ಸ್ನೇಹಿತರು ಸಿಗುವಂತ ಒಂದು ಶುಭ ದಿನವಾಗಿರುತ್ತೆ. ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಅನಂತ ಜೀವನದಲ್ಲಿ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ನಿಮ್ಮ ಜೀವನವನ್ನು ಹೆಚ್ಚು ಭವ್ಯಗೊಳಿಸಿ, ಚಿಂತೆಯ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲೇ ಹೆಜ್ಜೆ ಆಗಿರುವಂತದ್ದು. ಯಾವುದೇ ರೀತಿ ಅತಿ ಚಿಂತೆ ಬೇಡ, ದಿನ ಚೆನ್ನಾಗಿರುತ್ತೆ. ಚಿಂತೆಯನ್ನ ಇವರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ರೆಮಿಡೀಸ್ ಹೇಳ್ತೀರಾ ಗುರು? ಆದಷ್ಟು ನೋಡಿ, ಚಿಂತೆಯನ್ನ ಕಡಿಮೆ ಮಾಡೋ ವಿಚಾರದಲ್ಲಿ ರಾಷ್ಟ್ರಾಧಿಪತಿಯ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಬಾರಿ ಜಪ ಮಾಡಿ ದಿನ ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗುತ್ತೆ. ಮಕರ ರಾಶಿಯವರು ಚಿಂತೆ ಬಿಟ್ಟು ಈ ಮಂತ್ರವನ್ನ ಜಪ ಮಾಡಿ ಅಂತ ಇವತ್ತಿನ ದಿನದ ಮಟ್ಟಿಗೆ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನ ಮಾಡಿ. ಇಂದು ನಿಮಗೆ ಹಣ ಕೈಯಲ್ಲಿ ಉಳಿಯೋದಿಲ್ಲ, ಇದರಿಂದ ನಿಮಗೆ ಹಣದ ಹರಿವು ಸ್ವಲ್ಪ ನಿಧಾನವಾಗಬಹುದು, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಸ್ವಲ್ಪ ಕ್ರೀಡೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆಗಳು ಜಾಸ್ತಿ. ನಿಮ್ಮ ತಾಯಿಯ ದುಂದುಗಾರಿಕೆಯನ್ನು ನೋಡಿ ನಿಮಗೆ ಸ್ವಲ್ಪ ಚಿಂತೆಗೀಡು ಮಾಡಬಹುದು, ಆದ್ರೆ ಯಾವುದೇ ರೀತಿ ಕೋಪ ತಾಪ ಬೇಡ, ದಿನ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸೋಮವಾರದ ದಿನ ಭವಿಷ್ಯವನ್ನ ನೀವು ತಿಳ್ಕೊಂಡಿದ್ದೀರಾ. ಕೆಲವೊಂದಷ್ಟು ರಾಶಿಗಳಿಗೆ ಗುರೂಜಿಗಳು ಏನ್ ರೆಮಿಡೀಸ್ ನ ಹೇಳಿದ್ದಾರೆ ಅದನ್ನ ಕೂಡ ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರೂಜಿ ನಮ್ಮ ಬಳಿ ಮತ್ತೊಂದು ಪ್ರಶ್ನೆ ಬಂದಿತ್ತು, ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಪದ್ಮ. ಜನ್ಮ ದಿನಾಂಕ ತಿಳಿಸ್ಲಾ ಗುರೂಜಿ? 31/4/2001. ಜನ್ಮ ಸಮಯ ಬಂದು 8:58 AM ಗಳಲ್ಲಿ. ಇವರು ಗದಗ್ ಅಂತ ಹೇಳ್ತಾ ಇದ್ದಾರೆ ತಾವು ಹುಟ್ಟಿರುವಂತಹ ಪ್ಲೇಸ್. ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ, ಒಂದು ಪರ್ಸನ್ ನಾನು ಇಷ್ಟಪಟ್ಟಿದ್ದೀನಿ, 2 years ಇಂದ ನಾನು ಇಷ್ಟಪಟ್ಟಿರೋವಂಥದ್ದು, ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಅದು ಯೋಗ ನನಗೆ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟಪಟ್ಟವ್ರನ್ನೇ ಮದ್ವೆ ಆಗೋವಂತ ಯೋಗ ಇದೆಯಾ ಅಂತ ಕೇಳ್ತಾ ಇರೋವಂಥದ್ದು. ಪ್ರಶ್ನೆ ಕಳಿಸಿರೋರು ಗುರುವಾರ ಹುಟ್ಟಿರುವಂಥದ್ದು, ಭರಣಿ ನಕ್ಷತ್ರ, ಮೇಷರಾಶಿ. ಸೊ ಯಾವುದೇ ರೀತಿ ಮೀನ ಲಗ್ನದಲ್ಲಿ ಪಂಚಮಾಧಿಪತಿ ಚಂದ್ರ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಚಂದ್ರ ದಶೆ ನಡೀತಿರುವಂಥದ್ದು, ಅದಕ್ಕೆ ಇಷ್ಟಪಡುವಿಕೆ ಆಗಿದೆ, ಅಂದ್ರೆ ಇಷ್ಟಪಡುವಂತ ಒಂದು ಪ್ರಸಂಗ ನಡೆದಿದೆ. ಮುಂದೆ ಬರುವಂಥದ್ದು ಸಪ್ತಮ ಮತ್ತು ಲಾಭದಲ್ಲಿ ಸ್ವಲ್ಪ ರಾಹುಕೇತು ದೋಷ, ಇದೊಂದು ಕಾಳ ಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕಾಳಹಸ್ತಿ ಆ ರೀತಿ ಒಂದು ಕ್ಷೇತ್ರ ಪರಿಹಾರ ಮಾಡ್ಕೋಬೇಕು. ಅದು ಮಾಡ್ಕೊಂಡ್ರೆ ಇಷ್ಟಪಟ್ಟವ್ರು ಮದುವೆ ಆಗ್ಬೋದು. ಆದ್ರೂ ಮನೆ ಕಡೆಯಿಂದ ಸಮಸ್ಯೆಗಳಿರುತ್ತೆ, ಅದನ್ನ ಅವ್ರು ಹೇಗೆ ಎದುರಿಸ್ತಾರೆ, ಅದಕ್ಕೆ ಹೇಗೆ ಬದ್ಧವಾಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಅದೇ ಗುರುಜಿ ಅವ್ರು ಕೇಳಿದ್ದು, ನನ್ನ ಜಾತಕದಲ್ಲಿ ಇಷ್ಟಪಟ್ಟವ್ರನ್ನ ಮದ್ವೆ ಆಗುವಂತ ಒಂದು ಯೋಗ ಇದೆ, ದೋಷಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗಿತ್ತು, ಬಹಳ ಅವಶ್ಯಕತೆ. ಸೊ ಪದ್ಮಾ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು, ನಿಮ್ಮ ಒಂದು ಇಚ್ಛೆ ಏನಿದೆ ಅದರ ಪ್ರಕಾರನೇ ನಿಮ್ಮ ಜಾತಕದಲ್ಲೂ ಸಹ ಇದೆ. ದೋಷ ಪರಿಹಾರಕ್ಕಾಗಿ ಒಂದು ಪರಿಹಾರವನ್ನ ಕೂಡ ಗುರುಜಿಗಳು ಏನ್ ಸೂಚಿಸಿದ್ರು ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ, ಕನ್ಯಾ ರಾಶಿಯವರು ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಏನೇನು ಲಾಭ ಇದೆ,
ಸೊ ಕಳೆದುಕೊಳ್ಳುವಂಥದ್ದು ಎಷ್ಟು, ನಷ್ಟ ಎಷ್ಟು, ಎಲ್ಲಿ ಏನಾಗುತ್ತೆ, ಎಲ್ಲಿ ತೊಂದರೆ ಉಂಟಾಗುತ್ತೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು ತಿಳ್ಕೊಳ್ಳೋಣ ಗುರೂಜಿ. ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಕನ್ಯಾ ರಾಶಿಯ ವಿಚಾರವಾಗಿ ನವೆಂಬರ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನ್ ಸೂಚಿಸುತ್ತೆ? ನೋಡಿ, ತಾವು ಕೇಳಿದಂಗೆ ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳ ಒಂದು ಖುಷಿ ವಿಚಾರ ಏನಂತಂದ್ರೆ ತಾತ್ಕಾಲಿಕ ಗುರುಬಲ ಉಂಟಾಗ್ತಿದೆ. ಇದರ ಒಂದು ಪೂರ್ತಿ ಲಾಭ ಕನ್ಯಾ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ಅಂದ್ರೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಧನ ಧಾನ್ಯ ಸಂಪತ್ತರಲ್ಲಿ ವೃದ್ಧಿ ಆಗುತ್ತೆ. ಗುರು ಭಗವಾನರು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ 100% ಫಲಿತಾಂಶ ನಿಮ್ಮ ಕನ್ಯಾ ರಾಶಿಯವರಿಗೆ ಈ ಒಂದು ನವೆಂಬರ್ ಮಾಸದಲ್ಲಿ ಸಿಗುತ್ತೆ. ಗುರು ಬಂದು ಹಣಕ್ಕೆ ಕಾರಕನಾಗಿರುವಂಥದ್ದು, ಅಧಿಕಾರಕಾರಕ, ಧನಕಾರಕ, ಸಂತಾನಕಾರಕ ಆಗಿರೋದ್ರಿಂದ ಎಲ್ಲಾ ಒಂದು ಅವಕಾಶಗಳು, ಎಲ್ಲಾ ಒಂದು ರೀತಿ ಅನುಕೂಲತೆಗಳು ಸಿಗುತ್ತೆ. ಇದೆಲ್ಲ ಸಿಗುವಂಥದ್ದು. ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಇದು ಹೊರಟೋಗುತ್ತೆ. ಆದ್ರೂ ಒಂದು ಈ ಒಂದು ಕನ್ಯಾ ರಾಶಿಯವರಿಗೆ ಗುರುಬಲ ತುಂಬಾ ಒಂದು ಜಾಕ್ಪಾಟ್ ರೀತಿಯಲ್ಲಿ ಈ ಮಾಸದಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ನಾವು ಯಾವುದೇ ಒಂದು ರಾಶಿ ಫಲ ಹೇಳಬೇಕಾದಾಗ ಗುರು ಮತ್ತು ಶನಿಯ ಬಲ ನೋಡ್ತೀವಿ. ಸೊ ರಾಶಾಧಿಪತಿ ಶನಿಯ ಒಂದು ಸಂಬಂಧ ಬುಧನೊಟ್ಟಿಗೆ ಇರೋದ್ರಿಂದ ಸಪ್ತಮದಲ್ಲಿ ಶನೇಶ್ವರ ವಕ್ರಿ ಆಗಿರ್ಬೋದು. ಆದ್ರೂ ಕೂಡ ಸ್ವಲ್ಪ ವಕ್ರಗತಿಯಲ್ಲಿರೋದ್ರಿಂದ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳ್ದಂಗೆ ಗುರು ಚೆನ್ನಾಗಿದೆ, ಶನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳುವಂಥದ್ದು, ಶನಿ ಚಾಲಿಸ ಅಥವಾ ಶನಿಯ ದೇವಸ್ಥಾನಕ್ಕೆ ನೋಡಿ ಹೋಗ್ಬಿಟ್ಟು ಎಳ್ಳೆಣ್ಣೆ ಕೊಟ್ಟು ದಾನ ಮಾಡಿ ಅಲ್ಲಿ ಒಂದು ಶನೇಶ್ವರ ಮಂತ್ರ ಹೇಳುವಂಥದ್ದು ಮಾಡ್ಕೋಬೇಕು. ಉಳಿದಿರುವಂತಹ ಗೋಚಾರದ ಇಷ್ಟೇ ಪಂಚಮಾಧಿಪತಿ ಆಗಿರುವಂತಹ ಶನೇಶ್ವರರು ಈ ಸಪ್ತಮ ಭಾವದಲ್ಲಿ ಇರೋದ್ರಿಂದ ಪರಿಹಾರ ಮಾಡ್ಕೊಳ್ಳಿ. ಉಳಿದಿರೋ ಗ್ರಹ ಗೋಚಾರ ಅಂತಂದ್ರೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಗ್ರಹದ ಗೋಚಾರ ತುಂಬಾ ಒಳ್ಳೆ ಫಲ ನೀಡುತ್ತೆ. ರಾಶಾಧಿಪತಿ ಬುಧ ಕೂಡ ವಕ್ರಿಯಾಗಿ ತೃತೀಯ ಭಾವದಲ್ಲಿ ವೃಶ್ಚಿಕ ರಾಶಿಗೆ ಹೋಗುವಂತದ್ದು ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ. ಹಾಗೆ ಸೂರ್ಯ ಕೂಡ ವೃಶ್ಚಿಕ ರಾಶಿಗೆ ನವೆಂಬರ್ 17ನೇ ತಾರೀಕು ನಂತರ ಬರುವಂತದ್ದು. ಇಲ್ಲಿ ವ್ಯಯಾಧಿಪತಿ ತೃತೀಯ ಭಾವಕ್ಕೆ ಮಿತ್ರನ ಸ್ಥಾನ ಬರೋದು ಒಳ್ಳೆಯದು. ಈ ರೀತಿ ಎಲ್ಲಾ ಒಂದು ನವಗ್ರಹಗಳ ಗೋಚಾರ, ಅದರಲ್ಲಿ ಪ್ರಮುಖವಾಗಿ ಈ 4 ಶುಕ್ರ, ಬುಧ, ಸೂರ್ಯ, ಮಂಗಳ ಮತ್ತು ಗುರು ಮತ್ತೆ ಶನಿ, ಇಷ್ಟು ಗೋಚಾರದ ಪ್ರಭಾವ ಒಂದು ಕನ್ಯಾ ರಾಶಿಯವರಿಗೆ ಸಿಗುವಂತದ್ದು. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ನವಗ್ರಹಗಳ ಗೋಚಾರದ ಪ್ರಭಾವ ತಿಳಿಸಿದ್ರಿ. ಇದು ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಇದ್ರ ಪ್ರಭಾವ ಕನ್ಯಾ ರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ಅಂತ ಹೇಳಿ. ನೋಡಿ, ಪ್ರಮುಖವಾಗಿ ವಿಸ್ತೃತವಾಗಿ ಹೇಳೋದಾದ್ರೆ ಗುರುಬಲದ ವಿಚಾರವಾಗಿ ಅವಾಗಲೇ ನಾನು ತಿಳಿಸ್ಕೊಟ್ಟೆ. ಯಾಕಂದ್ರೆ ಧನಕಾರಕ ಆಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿ, ಮಿತ್ರರಿಂದ ಸಹಾಯ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಇರುವಂತದ್ದು, ಕೆಲಸದಲ್ಲಿ ತೃಪ್ತಿ ಹೊಂದುವಂಥದ್ದು ಆಗುತ್ತದೆ. ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಶನೇಶ್ವರ ಗ್ರಹರು ಕನ್ಯಾ ರಾಶಿಯವರಿಗೆ ಸಂಬಂಧಿಸಿದ ಮದುವೆ ವಿಚಾರಗಳಲ್ಲಿ ಅನುಕೂಲತೆ ಕೊಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಪ್ರೇಮ ವಿವಾಹ ಅಥವಾ ಇಷ್ಟಪಡುವಂಥದ್ದು, ಇಷ್ಟಪಟ್ಟವ್ರನ್ನ ಮದುವೆ ಆಗುವಂತ ಒಂದು ಪ್ರಪೋಸಲ್ಸ್ ನ ಮೂವ್ ಮಾಡೋದಕ್ಕೆ ಈ ಒಂದು ಮಾಸದಲ್ಲಿ ಶನಿಯ ಒಂದು ಬಲ ಚೆನ್ನಾಗಿರುತ್ತೆ. ಹಾಗೆ ವ್ಯಯಾಧಿಪತಿಯಾದ ಸೂರ್ಯಗ್ರಹರು ತೃತೀಯ ಭಾವದಲ್ಲಿ ಗೋಚಾರ ಮಾಡ್ತಿರುವಂತದ್ರಿಂದ ಸ್ವಲ್ಪ ಖರ್ಚು ನಿಮ್ಗೆ ಕಂಟ್ರೋಲ್ಗೆ ಸಿಗುವಂಥದ್ದು. ಆದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಆರೋಗ್ಯದ ವಿಚಾರದಲ್ಲಿ, ಆಸ್ಪತ್ರೆಯ ವಿಚಾರದಲ್ಲಿ ಸ್ವಲ್ಪ ಓಡಾಟಗಳು ನಿಮ್ಮ ಕನ್ಯಾ ರಾಶಿಯವರಿಗೆ ಕೊಡುತ್ತೆ. ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ತೃತೀಯ ಸ್ಥಾನದಲ್ಲಿರುವಂಥದ್ದು ಧೈರ್ಯ, ಸಾಹಸ, ಪರಾಕ್ರಮ, ಇದು ನಿಮಗೆ ಅನುಕೂಲತೆ ಕೊಡುತ್ತೆ. ಈ ರೀತಿ ನಾವು ನೋಡೋದಾದ್ರೆ ಪ್ರಮುಖವಾಗಿ ಸೂರ್ಯ ಆಗಿರ್ಬೋದು, ಮಂಗಳ, ಶನಿ ಮತ್ತು ಗುರು, ಈ ರೀತಿ ವಿಸ್ತೃತವಾದ ಒಂದು ನವಗ್ರಹಗಳ ಪ್ರಭಾವ, ಗೋಚಾರದ ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ಬೀರುತ್ತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಶಾಧಿಪತಿ ಗೋಚಾರದಿಂದ ಏನಾದ್ರೂ ಶುಭ ಫಲಗಳು ಅನ್ನೋದು ನವೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವ್ರಿಗೆ ಇದೆಯಾ, ಹೇಗೆ? ನೋಡಿ, ರಾಶಾಧಿಪತಿ ನಿಮಗೆ ಬುಧನೇ ಆಗ್ತಾನೆ. ಇಲ್ಲಿ ಏನಾಗುತ್ತೆ, ಬುಧ ರಾಶಾಧಿಪತಿ ದಶಮಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಇರುವಂತದ್ದು, ಶತ್ರು ಮನೆಯಲ್ಲಿ ಇರುವಂತದ್ದು. ಆದ್ರೆ ಸ್ವಲ್ಪ ಕಷ್ಟಪಟ್ಟರು ಕೂಡ ನೀವು ಕೆಲಸದಲ್ಲಿ ಮುಂದುವರಿತೀರಾ ಮತ್ತೆ ಕೆಲಸ ಸಕ್ಸಸ್ ಆಗಿ ಮಾಡ್ತೀರಾ. ಹಾಗೆ ತೃತೀಯ ಶತ್ರು ಮನೆಯಲ್ಲಿ ಗೋಚಾರ ಆಗ್ತಿರೋದ್ರಿಂದ ಸ್ವಲ್ಪ ಸಮಾಧಾನ ಕಡಿಮೆ ಇರುತ್ತೆ. ಅಂದ್ರೆ ಕೆಲಸದ ಬಗ್ಗೆ ಒಂದ್ ಸ್ವಲ್ಪ ಕೆಲಸದ ಬದಲಾವಣೆ ಹಾಕುವಂಥದ್ದು, ಅಂದ್ರೆ ಟ್ರಾನ್ಸ್ಫರ್ ಆಗ್ಬೋದು, ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಆಯ್ಕೆ ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಮತ್ತೆ ಆಗ್ಲೇ ಹೇಳ್ದಂಗೆ ಗೋಚಾರದಲ್ಲಿ ದ್ವಿತೀಯ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ಕುಟುಂಬ ಸ್ಥಾನದಲ್ಲಿ 2ನೇ ತಾರೀಕೆ ಬರೋದ್ರಿಂದ ನಿಮ್ಗೆ ಏನಾಗುತ್ತೆ, ಭಾಗ್ಯಸ್ಥಾನ ಆಕ್ಟಿವೇಟ್ ಆಗುತ್ತೆ, ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ, ಕುಟುಂಬ ಸ್ಥಾನ ಮತ್ತು ಪ್ರತಿಯೊಂದು ಹೌಸ್ ಆಫ್ ಲಕ್ ಅನ್ನೋದು, ಈ ಎಲ್ಲಾ 3-4 ಅಂಶಗಳು ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಿಮ್ಗೆ ಶುಕ್ರ ಸ್ವಂತ ಮನೆಯಲ್ಲಿ ಹೋಗಿ ಮಾಲ್ಬಯ ಯೋಗ ಅಂತ ಒಂದು ಶುಭ ಯೋಗ ಕನ್ಯಾ ರಾಶಿಯವರಿಗೆ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಶುಕ್ರ ವಾಹನಕ್ಕೆ ಕಾರಕನಾಗಿರುವುದರಿಂದ ವಾಹನ ಖರೀದಿ ಮಾಡಲು ಮತ್ತು ಒಳ್ಳೆಯ ಸಮಯ. ನೀವೇನಾದ್ರೂ ವಾಹನ ಓಡಿಸೋರಿದ್ರೆ, ವಾಹನ ಮಾಲೀಕರಿದ್ರೆ, ಅಥವಾ ನೀವೇನಾದ್ರೂ ವಾಹನನ ಸರ್ವಿಸ್ ಮಾಡೋರಿದ್ರೆ, ನಿಮಗೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಈ ಒಂದು ನಿಮ್ಮ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆ ಶುಭ ಫಲ. ಮತ್ತೆ
ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಸ್ವಕ್ಷೇತ್ರದಲ್ಲಿ ಇರುವಂತದ್ದು, 2ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ನಿಮಗೆ ನಿಮ್ಮ ರಾಶಿಗೆ ಅದೃಷ್ಟವನ್ನು ತಂದುಕೊಡುವಂಥದ್ದು, ಒಂದು ಧೈರ್ಯ, ಸಾಹಸ, ಪರಾಕ್ರಮ ಮತ್ತೆ ಎಲ್ಲದರಲ್ಲೂ ಮುನ್ನುಗ್ಗುವಂತ ಛಲ ಜಾಸ್ತಿಯನ್ನ ಕೊಡ್ತಾರೆ. ಯಾವುದೇ ಕೆಲಸ ಅಷ್ಟೇ ಅಲ್ವಾ, ಕಷ್ಟಪಟ್ಟು ಮುನ್ನುಗ್ಗಿದಾಗ ಕೆಲಸ ಒಂದ್ ಕಡೆಯಿಂದ ಆಗುತ್ತೆ. ಆ ಛಲನ ಇವರು ಮಂಗಳ ಗ್ರಹ ಕೊಡ್ತಾರೆ. ಮತ್ತೆ ವ್ಯಯಾಧಿಪತಿಯಾದ ಸೂರ್ಯ ತೃತೀಯ ಭಾವದಲ್ಲಿ ಮಿತ್ರನ ಮನೆ ಬಂದಿರುವುದರಿಂದ ಎಷ್ಟೇ ಕಷ್ಟಪಟ್ಟರು ಕೂಡ ತುಂಬಾ ದಿನದಿಂದ ಈ ಕನ್ಯಾ ರಾಶಿಯವರಿಗೆ ಕೋರ್ಟ್ ಕಚೇರಿಗಳ ಬಗ್ಗೆ ಅಲ್ದಾಡ್ತಾ ಇದ್ರೆ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಇದ್ರೆ ಮತ್ತು ಸಹೋದರ ಸಹೋದರಿಯರಲ್ಲಿ ಏನಾದ್ರೂ ಆಸ್ತಿಕ ವಿಚಾರವಾಗಿ ಕಲಹಗಳಿದ್ರೆ ಅದು ಕೂಡ ದೂರ ಆಗುತ್ತೆ. ಇದರಿಂದ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಮತ್ತೆ ವ್ಯಯ ಭಾವದಲ್ಲಿ ಕೇತು ಕೂಡ ಇರುವಂತದ್ದು. ಕೇತು ಏನಾಗುತ್ತೆ 12ನೇ ಮನೆಯಲ್ಲಿ ಅಂತಂದ್ರೆ ಕೇತು ಒಂದು ಒಳ್ಳೆ ಸ್ಪಿರಿಚುವಲ್ ಪ್ಲಾನೆಟ್. ಅದಕ್ಕೆ ಜ್ಞಾನ ವೈರಾಗ್ಯವನ್ನು ಕನ್ಯಾ ರಾಶಿಯವರಿಗೆ ಕೇತು ಗ್ರಹ ನೀಡಿದ್ರೆ, ಷಷ್ಠ ಭಾವದಲ್ಲಿ ರೋಗ ರಿಪು ಋಣು ಸ್ಥಾನದಲ್ಲಿರುವಂತಹ ರಾಹು ಗ್ರಹರು ನಿಮಗೆ ಒಳ್ಳೆ ಫಲಗಳನ್ನ ನೀಡ್ತಾರೆ. ಯಾಕಂದ್ರೆ ಒಂದು ವಿಚಾರ ಏನಂತಂದ್ರೆ ಪಾಪ ಗ್ರಹಗಳು ಉಪಚಯ ಸ್ಥಾನದಲ್ಲಿ ಒಳ್ಳೆ ಫಲ ಅಂತ ಹೇಳ್ತೀವಿ. ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ 3, 6, 10, 11 ಇದಕ್ಕೆ ನಾವು ಉಪಚಯ ಭಾವಗಳಂತ ಹೇಳ್ತೀವಿ. ಉಪಚಯ ಭಾವದಲ್ಲಿ ರಾಹು ಗ್ರಹ ನಿಮಗೆ ಒಳ್ಳೆಯದನ್ನ ಕೊಡ್ತಾರೆ. ಹೀಗೆ ವಿಸ್ತೃತವಾಗಿ ರಾಷ್ಟ್ರಾಧಿಪತಿಯೊಂದಿಗೆ ಈ ಎಲ್ಲಾ ಗ್ರಹಗಳು ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕ ಅಂಶಗಳನ್ನ ಈ ಒಂದು ಮಾಸದಲ್ಲಿ ವಿಶೇಷವಾದ ನವೆಂಬರ್ ತಿಂಗಳಲ್ಲಿ ಕೊಡ್ತಾ ಇದ್ದೇವೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ನಕ್ಷತ್ರಗಳ ಅನುಸಾರವಾಗಿ ಎಷ್ಟು ಲಾಭ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಇದೆ, ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ನಕ್ಷತ್ರದಲ್ಲಿ ಪ್ರಮುಖವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರ ಬರುವಂತದ್ದು. ಈಗ ನಿಮ್ಮ ಉತ್ತರ ಫಾಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಒಂಟಿತನ ಅನಿಸ್ಬೋದು. ಯಾರೋ ಒಬ್ಬ ಸಂಗಾತಿ ಸಿಕ್ಕು ಒಂದು ಆಂತರಿಕ ವಿಚಾರದಲ್ಲಿ ನಿಮ್ಮ ಒಂದು ಏನೋ ಒಂದು ಇದಾಗಿರುತ್ತೆ, ಸಮಸ್ಯೆಗಳಿರುತ್ತೆ, ಅದನ್ನ ಖುಷಿಯನ್ನು ಮರಳಿ ತರುವಂತ ಶಕ್ತಿ ನಿಮ್ಮ ಸಂಗಾತಿಯೊಂದಿಗೆ ಪಡೀತೀರಾ. ಹಸ್ತ ನಕ್ಷತ್ರದವರಿಗೆ ಯಾರೋ ಒಬ್ಬರ ಹಸ್ತಕ್ಷೇಪದಿಂದ ಖುಷಿಯಾಗಿ ನಿಮ್ಮ ಜೀವನದ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಜೀವನ ನಡೆಸುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ. ಚಿತ್ತ ನಕ್ಷತ್ರದವರು ಕುಟುಂಬದ ಒಂದು ಏಳಿಗೆಗಾಗಿ ಹೆಚ್ಚು ಶ್ರಮ ಹಾಕಿ ಕುಟುಂಬದಲ್ಲಿ ನೆಮ್ಮದಿ ಕಾಪಾಡಿಕೊಳ್ಳುವಂಥದ್ದು, ಒಂದು ಶಾಂತ ವಾತಾವರಣದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತ ಪರಿಸ್ಥಿತಿಯಲ್ಲಿ ಹೆಜ್ಜೆ ಇಡ್ತೀರಾ. ಸೊ ಇದು ತುಂಬಾ ವಿಶೇಷ. ಮತ್ತೆ ತಾವು ಕೇಳಿದ್ರಿ ಪರಿಹಾರ ಭಾಗ. ಪ್ರತಿಯೊಬ್ಬರು ಒಂದು ರಾಶಿ ಅನುಸಾರವಾಗಿ ಪರಿಹಾರಗಳನ್ನು ಬಹುಮುಖ್ಯ ಆಗಿರುತ್ತೆ. ರಾಶಿ ವಿಚಾರ ಹೇಗೆ ಖುಷಿಯಿಂದ ನೋಡ್ತಾರೋ ಪರಿಹಾರ ಕೂಡ ಹಾಗೆ ನೋಡ್ತಾರೆ. ಯಾಕಂದ್ರೆ ಅವರಿಗೆ ಆತಂಕ, ಒಂದು ಏನೋ ಸಂಕಟ ಇರುತ್ತೆ, ಆ ಪರಿಹಾರ ಮೂಲಕವಾಗಿ ಅವರಿಗೆ ಸಾಲ್ವ್ ಆಗೋ ವಿಚಾರದಲ್ಲಿ ದುರ್ಗೆ ಆರಾಧನೆ ಮಾಡಿ ದುರ್ಗಾದೇವಿ ದೇವಸ್ಥಾನಕ್ಕೆ ತೆಂಗಿನಕಾಯಿಯನ್ನು ಕೊಡುವಂಥದ್ದು, ಮತ್ತೆ ಗಣೇಶ ದೇವಸ್ಥಾನಕ್ಕೆ ಇದು ಮಾಡುವಂಥದ್ದು, ಗಣೇಶನ ದೇವಸ್ಥಾನಕ್ಕೆ ವಿಶೇಷವಾಗಿ ದುರ್ವೆಯನ್ನ ಕೊಡುವಂಥದ್ದು ಮಾಡಿ, ಮತ್ತು ನಿಮ್ಗೆ ಹತ್ರ ಇರುವ ವಿಷ್ಣುವಿನ ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇದು ನಮಗೆ ದೇವಸ್ಥಾನಕ್ಕೆ ಹೋಗಲ್ಲ ಗುರುಗಳೇ, ಆಗಲ್ಲ, ನಮ್ಮ ಮನೆಯಲ್ಲೇ ನಮ್ಗೆ ಏನೋ ಒಂದು ಸಮಸ್ಯೆ ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಆದಷ್ಟು ನೀವು ಪ್ರತಿಯೊಂದು ವೆಂಕಟೇಶ್ವರನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಮಾಡಿ, ಅಥವಾ ಸಾಕ್ಷಾತ್ ಈ ಒಂದು ಕೋತಿ ಅಂತ ಏನ್ ಹೇಳ್ತೀವಿ, ಆಂಜನೇಯ ಸ್ವಾಮಿಯ ವಾಹನ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಮನೆಯಲ್ಲೇ ಒಂದು ಕಡಲೆ ಹಿಟ್ಟಿನಿಂದ ಮಾಡಿರುವಂತ ಸಿಹಿ ಪದಾರ್ಥಗಳನ್ನು ಕೋತಿಗಳಿಗೆ ನೀಡೋದ್ರಿಂದ ಕೂಡ ಆಂಜನೇಯಗೆ ಆರಾಧನೆ ಮಾಡಿರುವಂತ ಒಂದು ವಿಶೇಷ ಫಲ ಸಿಗುವಂಥದ್ದು. ಮತ್ತು ಭಗವಾನ್ ನಾರಾಯಣನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. 100ರಲ್ಲಿ 90% ಈ ಒಂದು ನವೆಂಬರ್ ಮಾಸದಲ್ಲಿ ಒಳ್ಳೆ ಫಲಗಳನ್ನ ಅನುಭವಿಸ್ತೀರಾ. 10% ಏನ್ ನೆಗೆಟಿವ್ ಇದೆಯೋ ಅದಕ್ಕೆ ನಾವು ಪರಿಹಾರ ತಿಳಿಸಿದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಸುಲಭವಾಗಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ಸಾಕಷ್ಟು ಅನೇಕ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.